ಇಂದಿನ ವಿಡಿಯೋದಲ್ಲಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತರಕಾರಿ ಉಪ್ಪಿಟ್ಟು ಮಾಡಲು ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿಯನ್ನು ಹಚ್ಚಿಕೊಂಡಿದ್ದೀನಿ, ಟೊಮಾಟೊ ಹಚ್ಚಿಕೊಂಡಿದ್ದೀನಿ, ಕೊತ್ತಂಬರಿ, ಸಬಾಕ್ಸಿ ಸೊಪ್ಪು, ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಕೊಂಡಿದ್ದೀನಿ, ಕಾಯಿ, ಕ್ಯಾರೆಟ್, ಪೊಟ್ಯಾಟೊ, ಬೀನ್ಸ್ ನ ಹಚ್ಚಿಕೊಂಡಿದ್ದೀನಿ, ತೊಗರಿ ಬೇಳೆ ಬೀಜ ಹಚ್ಚಿಕೊಂಡಿದ್ದೀನಿ. ನಂತರ ಹೇಗ್ ಮಾಡೋದು ಅಂತ ಬನ್ನಿ. ಮೊದಲು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅಷ್ಟು ಇಲ್ಲಿ ರೆಡ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನಂತರ ನಾನು ಒಣಮೆಣಸಿನಕಾಯಿ 4 ಹಾಕೊಂತಿದ್ದೀನಿ, ಕರಿಬೇವಿನ ಸೊಪ್ಪು, ಬೇಳೆ, ಕಡಲೆ ಬೀಜ, ಸಬಾಕ್ಸಿ ಸೊಪ್ಪು, ತರಕಾರಿಗಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ನಂತರ 2 ಲೋಟ ನೀರನ್ನು ಹಾಕೊಂಡು ಕುಕ್ಕರ್ ಪಾತ್ರನ ಮುಚ್ಚಳ ಮುಚ್ಚಿ ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ಬರೋಷ್ಟೊತ್ತಿಗೆ ರವಾವನ್ನು ಹುರ್ಕೊಳ್ಳೋಣ. ಒಂದು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ವಿಷಲ್ ಬಂದ ನಂತರ ಗ್ಯಾಸ್ ಔಟ್ ಮಾಡಿಬಿಟ್ಟು ಆ ರವೆಯನ್ನು ಹುರ್ಕೊಂಡಿರೋ ರವೆಯನ್ನು ಆ ಕುಕ್ಕರ್ ಪಾತ್ರೆಗೆ ಸೇರಿಸೋಣ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರವೆ ಹುರ್ಕೊಂಡಿರೋದನ್ನ ಸ್ವಲ್ಪ ಹಾಕ್ತಾ ತಿರುಗಿಸೋಣ. ಯಾಕಂದ್ರೆ ಅದು ಗಂಟಾಗ್ಬಿಡುತ್ತೆ, ಇಲ್ಲ ಅಂದ್ರೆ ತಿರುಗಿಸ್ಲಿಲ್ಲ ಅಂದ್ರೆ ಅದು ಚೆನ್ನಾಗಿ ತಿರುಗಿಸೋಣ. ಸ್ವಲ್ಪ ಕಾಯಿ ಹಾಕೊಳ್ಳೋಣ. ಮುಚ್ಚಳವನ್ನು ಮುಚ್ಚಿಬಿಟ್ಟು 5 ಮಿನಿಟ್ಸ್ ಬಿಟ್ಟಣ. ನೋಡಿ, ಈ ತರ ಚೆನ್ನಾಗಿ ಆಗಿದೆ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.